ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಅವರ ರಾಜೀನಾಮೆ ಬಿಜೆಪಿಗೆ ಒಂದು ದೊಡ್ಡ ಮುಜುಗರ ತಂದಿಟ್ಟಿದೆ. ಯಾಕೆ ರಾಜೀನಾಮೆ ಕೊಟ್ಟರು ಅಂತ ತಲೆಗೊಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ರಾಜೀನಾಮೆ ಕೊಟ್ಟರು, ಅದು ಅಂಗೀಕಾರವೂ ಆಯಿತು. ಆದರೆ ಈಗ ಅದರ ಪರಿಣಾಮ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಮೇಲೂ ಆಗ್ತಾ ಇದೆ ಅಂತ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಅನಿರ್ದಿಷ್ಟಾವಧಿ ಮುಂದಕ್ಕೆ ಹೋಗೋ ಲಕ್ಷಣ ಕಾಣಿಸ್ತಾ ಇದೆ. ಮೊದಲು ಉಪರಾಷ್ಟ್ರಪತಿ ಚುನಾವಣೆ ಆಗಬಿಡ್ಲಿ, ಉಪರಾಷ್ಟ್ರಪತಿ ಚುನಾವಣೆ ಬಿಹಾರದ ಎಲೆಕ್ಷನ್ನೂ ಮುಗಿಲಿ, ಆ ನಂತರ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಮಾಡೋಣ ಅಂತ ಚರ್ಚೆಗಳಾಗ್ತಾ ಇದ್ದಾವಂತೆ. ಜಗದೀಪ್ ಧನಕರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಆಯ್ಕೆಯಾಗಿದ್ರು. RSS ಒಪ್ಪಿರಲಿಲ್ಲ ಜಗದೀಪ್ ಧನಕರ್ ಅನ್ನ ಉಪರಾಷ್ಟ್ರಪತಿ ಮಾಡೋದಕ್ಕೆ. RSS ಹಿನ್ನೆಲೆ ಇಲ್ಲದ ವ್ಯಕ್ತಿಗೆ ಎರಡನೆಯ ಅತಿ ದೊಡ್ಡ ಸಾಂವಿಧಾನಿಕ ಹುದ್ದೆ ಕೊಡುವ ನಿರ್ಧಾರ ಪ್ರಧಾನಿ ನರೇಂದ್ರ ಮೋದಿ ಅವರದ್ದಾಗಿತ್ತು. ಈಗ ಅದು ತಪ್ಪು ಅಂತಾಗಿದೆ. ಅದರ ಪರಿಣಾಮ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಮೇಲೂ ಆಗುವ ಲಕ್ಷಣಗಳಿದೆ. ಅಧ್ಯಕ್ಷ ಸ್ಥಾನಕ್ಕೆ ಸಂಘ ಪರಿವಾರ ಕೊಟ್ಟ ಹೆಸರುಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಒಪ್ಪಿಲ್ಲ. 3 ತಿಂಗಳಿಂದ ಚರ್ಚೆಗಳು ನಡೀತಾನೆ ಇದ್ದಾವೆ ಸಂಘ ಮತ್ತು ಪಕ್ಷದ ಮಧ್ಯೆ. ಒಮ್ಮತಕ್ಕೆ ಬರೋದಕ್ಕಿನ್ನೂ ಸಾಧ್ಯ ಆಗಿಲ್ಲ. ಹೆಸರುಗಳು ಹಲವು, ಒಮ್ಮತ ಮೂಡ್ತಾ ಇಲ್ಲ. ಈಗ ಉಪರಾಷ್ಟ್ರಪತಿಗಳ ಆಯ್ಕೆಯಾಗಿ ಬಿಹಾರ ಎಲೆಕ್ಷನ್ನೂ ಮುಗಿದು ಆ ನಂತರ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಬಗ್ಗೆ ಚಿಂತನೆ ನಡೆದ್ರೆ ಏನೂ ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಹೆಂಗ್ ಸಂಬಂಧ ಒಂದಕ್ಕೊಂದು? ಉಪರಾಷ್ಟ್ರಪತಿ ಆಯ್ಕೆಗೂ, ಬಿಹಾರದ ಚುನಾವಣೆಗೂ, ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೂ? ಅಜಿತ್, ಕಳೆದ ವಾರದವರೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಬಗ್ಗೆ ಸುಮಾರು 75% ಪ್ರಕ್ರಿಯೆಗಳು ಪೂರ್ಣಗೊಳ್ತಾ ಇತ್ತು. ಯಾವುದೇ ಬಿಜೆಪಿಯ ಸಂವಿಧಾನದಲ್ಲಿ ಹೇಗಿದೆ ಅಂದರೆ, ನೀವು ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕಂದ್ರೆ 50%ಗಿಂತ ಜಾಸ್ತಿ ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಬೇಕು. ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕಂದ್ರೆ 50%ಗಿಂತ ಜಾಸ್ತಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು. ಸುಮಾರು 35 ರಾಜ್ಯಾಧ್ಯಕ್ಷರ ಆಯ್ಕೆ, 35 ಅಂದರೆ ರಾಜ್ಯ ಅಂತ ಹಿಡಿಬೇಡಿ, ಅನೇಕ ಕಡೆ ಕೇಂದ್ರಾಡಳಿತ ಪ್ರದೇಶ ಇವೆಲ್ಲ ಹಿಡ್ಕೊಂಡು 35 ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಬಿಜೆಪಿ ಪೂರ್ಣಗೊಳಿಸಿತ್ತು. ಆದರೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ RSS ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಡುವೆ ಹಲವು ಸುತ್ತಿನ ಚರ್ಚೆಗಳು ಕೂಡ ನಡೀತಾ ಇದ್ವು, ಬೇರೆ ಬೇರೆ ಹಂತದಲ್ಲಿ. ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಇದ್ದಾರೆ, ರಾಜನಾಥ್ ಸಿಂಗ್ ಇದ್ದಾರೆ, ಅಮಿತ್ ಶಾ ಅವರಿದ್ದಾರೆ. ಮೋದಿ ಅವರ ಜೊತೆ ನೇರವಾಗಿ ಸರ್ಸಂಘಚಾಲಕರ ಒಂದು ಸಭೆ ಕೂಡ ನಡೆದಿತ್ತು. ಆದರೆ ಬಿಜೆಪಿ ಮತ್ತು ನರೇಂದ್ರ ಮೋದಿ, ಅಮಿತ್ ಶಾ ಅವರ ನಡುವೆ ಒಂದು ಸರ್ವಸಮ್ಮತಿ ಮೂಡಿರಲಿಲ್ಲ. ಫಸ್ಟ್ ಏನಾಯಿತು ಅಂತಂದರೆ, RSS ಕಡೆಯಿಂದ ಶಿವರಾಜ್ ಸಿಂಗ್ ಚೌಹಾಣ್ ಹೆಸರನ್ನು ಬಿಜೆಪಿಗೆ ಕಳಿಸಲಾಯಿತು. ಓಕೆ, ಇವರ ಹೆಸರನ್ನು ಆಯ್ಕೆ ಮಾಡ್ತೀರಾ ಅಂತಕ್ಕಂಥದ್ರ ಬಗ್ಗೆ.
ಆದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಆ ಮಟ್ಟದ ಆಸಕ್ತಿಯನ್ನು ಶಿವರಾಜ್ ಸಿಂಗ್ ಚೌಹಾಣ್ ಹೆಸರು ಬಗ್ಗೆ ತೋರಿಸಲಿಲ್ಲ. ಕಾರಣ ಎಲ್ರಿಗೂ ಗೊತ್ತಿದೆ. ಈಗ ಶಿವರಾಜ್ ಸಿಂಗ್ ಚೌಹಾಣ್ ಸ್ವಲ್ಪ ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಾರೆ, ಸಂಘಟನೆ ಹಿನ್ನೆಲೆಯಿಂದ ಬಂದವರು. JP ನಡ್ಡಾ ಥರದ ಅಧ್ಯಕ್ಷರು ಆಗಲ್ಲ ಅನ್ನುವ ಕಾರಣಕ್ಕೋಸ್ಕರ ಮೋದಿ ಮತ್ತು ಶಾ ಅವರಿಗೆ ಇಷ್ಟ ಇರಲಿಲ್ಲ. ಮೋದಿ ಮತ್ತು ಶಾ ಅವರು 2 ಹೆಸರುಗಳನ್ನು ಕಳಿಸಿದ್ರು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಮೊದಲನೇ ಹೆಸರು ಭೂಪೇಂದ್ರ ಯಾದವ್. ಈ ಹೆಸರನ್ನು ಅವರು ನಡ್ಡಾ ಅಧ್ಯಕ್ಷರಾಗುವಾಗ ಕೂಡ ಕಳಿಸಿದ್ರು, ಸಂಘ ಒಪ್ಪಿರಲಿಲ್ಲ. ರಬ್ಬರ್ ಸ್ಟ್ಯಾಂಪ್ ಅಧ್ಯಕ್ಷರಾಗ್ಬೋದು ಅನ್ನುವ ಕಾರಣಕ್ಕೋಸ್ಕರ ಸಂಘ ಒಪ್ಪಿರಲಿಲ್ಲ. ಕೆಲ ಮೂಲಗಳು ಹೇಳುವ ಪ್ರಕಾರ ಮನ್ಸುಖ್ ಮಾಂಡವ್ಯ ಹೆಸರನ್ನು ಕೂಡ ಕಳಿಸಲಾಗಿತ್ತು. ಗುಜರಾತ್ನ ನರೇಂದ್ರ ಮೋದಿ ಅವರ ಅತ್ಯಂತ ಪರಮಾಪ್ತ ಕೇಂದ್ರ ಸಚಿವರು ಕೂಡ ಹೌದು. ಮನ್ಸುಖ್ ಮಾಂಡವ್ಯ ಹೆಸರನ್ನು ಕಳಿಸಿದಾಗ ಕೂಡ BJP ಒಪ್ಪಲಿಲ್ಲ. ಆ ಕಾರಣದಿಂದ ಮಾತುಕತೆಗಳು ಅಲ್ಲೇ ನಿಂತಿವೆ. ಸಂಘ ತನ್ನ ಕೆಲವು ಷರತ್ತುಗಳನ್ನು BJPಗೆ ಹೇಳಿದೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕೂಡ ಸಂಘವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಈ ಬಾರಿ ಏಕಾಏಕಿ ರಾಷ್ಟ್ರೀಯ ಅಧ್ಯಕ್ಷರ ಹೆಸರನ್ನು ಪುಷ್ ಮಾಡುವ ಸ್ಥಿತಿಯಲ್ಲಿಲ್ಲ 2024ರ ಚುನಾವಣೆಯ ಹಿನ್ನಡೆಯ ನಂತರ. ಆ ಕಾರಣದಿಂದ ಚರ್ಚೆಗಳು ಅಪೂರ್ಣಗೊಂಡಿವೆ. ಹೀಗಿರುವಾಗ ಈಗ ಯಾರನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ಫೈನಾಲಿಟಿಗೆ ಚರ್ಚೆಗಳು ಬಂದಿದ್ವು. ಅಷ್ಟರಲ್ಲಿ ಜಗದೀಪ್ ಧನ್ಕರ್ ಪ್ರಕರಣ ಆಯಿತು. ನೋಡಿ, ಜಗದೀಪ್ ಧನ್ಕರ್ ಒಂದು ಪಿಕ್ಯುಲಿಯರ್ ಪ್ರಕರಣ ಕೂಡ ಹೌದು. ಜನತಾದಳದ ಹಿನ್ನೆಲೆಯ ಜಗದೀಪ್ ಧನ್ಕರ್ರನ್ನು ಉಪರಾಷ್ಟ್ರಪತಿಯನ್ನಾಗಿ ಮಾಡುವಾಗ ಸಂಘ ಅಷ್ಟೊಂದು ಬೆಂಬಲವನ್ನು ಕೊಟ್ಟಿರಲಿಲ್ಲ. ಅದರ ಹಿಂದೆ ವೆಂಕಯ್ಯ ನಾಯ್ಡು ಉಪರಾಷ್ಟ್ರಪತಿಯಾಗಿದ್ದರು, ಅವರು ಸಂಘದ ಹಿನ್ನೆಲೆಯಿಂದ ಬಂದವರು, BJPಯಲ್ಲಿದ್ದರು. ಆದರೆ ಜಗದೀಪ್ ಧನ್ಕರ್ ನೋಡಿ, ಅವರು ಚೌಧರಿ ದೇವಿಲಾಲ್ರ ಶಿಷ್ಯರು, ಜನತಾದಳದಲ್ಲಿ ಸಂಸದರಾಗಿದ್ದರು, ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ನ ಶಾಸಕರಾಗಿದ್ದರು. ಅಧಿಕಾರ ಬಂದ ಮೇಲೆ 2014-15ರಲ್ಲಿ ಅವರು BJPಯ ಲೀಗಲ್ ಸೆಲ್ ಹೆಡ್ ಆಗಿ ಬಂದರು. ಹೀಗಾಗಿ ಜಗದೀಪ್ ಧನ್ಕರ್, ದ್ರೌಪದಿ ಮುರ್ಮು ಶೆಡ್ಯೂಲ್ಡ್ ಟ್ರೈಬಿಂದ ಬರ್ತಾರೆ, ಮಹಿಳೆ ಇದ್ದಾರೆ, ಒರಿಸ್ಸಾದಲ್ಲಿ BJP ಹಿನ್ನೆಲೆಯಿಂದ ಬಂದರು. ಆದರೆ ಜಗದೀಪ್ ಧನ್ಕರ್ ಪೂರ್ತಿ BJP ಅಥವಾ RSSನ ಹಿನ್ನೆಲೆಯಿಂದ ಬಂದವರಲ್ಲ. ಅವರು ಪಶ್ಚಿಮ ಬಂಗಾಳದ ಗವರ್ನರ್ ಆಗಿ ಬಂದರು, ಉಪರಾಷ್ಟ್ರಪತಿ ಆದರು. ಆದರೆ ಮೊದಲ ಬಾರಿ 11 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ಕಾಲಾವಧಿಯಲ್ಲಿ ಒಬ್ಬ ವ್ಯಕ್ತಿ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ನಲ್ಲಿ ಬಂದು ಮೋದಿ ಮತ್ತು ಅಮಿತ್ ಶಾ ಅವರ ವಿರುದ್ಧ ಮಾತನಾಡಲಿಕ್ಕೆ ಶುರು ಮಾಡಿ ಒಂದು ರೀತಿಯ ಟೇಕ್ ಆನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ರಾಜ್ಯಸಭೆಯಲ್ಲಿ ಸರ್ಕಾರದ ಒಪ್ಪಿಗೆ ಇಲ್ಲದೆ ಕೆಲ ನೋಟಿಸ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ಒಂದು ರೀತಿಯ ತಳಮಳದ ಇರುಸು ಮುರುಸಿನ ಸ್ಥಿತಿಯಲ್ಲಿ BJP ಟಾಪ್ ಬ್ರಾಸ್ ಇದೆ. ಹೀಗಾಗಿ ಆದಷ್ಟು ಬೇಗನೆ ಯಾರಾದರೂ ಉಪರಾಷ್ಟ್ರಪತಿ ತರಬೇಕು. ಸೋಮವಾರ ಇಲೆಕ್ಷನ್ ಕಮಿಷನ್ ನೋಟಿಫಿಕೇಶನ್ ಹೊರಡಿಸುತ್ತೆ, 30 ದಿನಗಳ ಕಾಲಾವಧಿ ಇರುತ್ತೆ. ಅದರ ಅರ್ಥ ಏನು? ಹೆಚ್ಚು ಕಡಿಮೆ ಆಗಸ್ಟ್ ಲಾಸ್ಟ್ ವೀಕ್ವರೆಗೆ ಹೋಗುತ್ತೆ. ಹೌದು. ಈಗ ಅಕ್ಟೋಬರ್ ಆಗಸ್ಟ್ 18ಕ್ಕೆ ಐ ಥಿಂಕ್ ಒಂದು 6 ದಿನಗಳ ವಿಶ್ರಾಂತಿಯ ನಂತರ ಮತ್ತೊಮ್ಮೆ ಸೆಷನ್ 3 ದಿನಗಳ ಕಾಲ ಸೇರುತ್ತೆ 2021ವರೆಗೆ. ಅದರ ಅರ್ಥ ಆಗಸ್ಟ್ ಲಾಸ್ಟ್ ವೀಕ್ನಲ್ಲಿ ಉಪರಾಷ್ಟ್ರಪತಿ ಚುನಾವಣೆ ಆದರೆ ಸೆಪ್ಟೆಂಬರ್ 10-15ರೊಳಗಡೆ ನಿಮ್ಮ ಮತ್ತು ಬಿಹಾರದ ಚುನಾವಣೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಆ ಕಾರಣದಿಂದ ಈಗ ಆಗಸ್ಟ್ ಅಂತ್ಯದವರೆಗಂತೂ ನಿಮಗೆ BJP ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ನಡೀಲಿಕ್ಕಿಲ್ಲ. ಅಂದರೆ ಉಪರಾಷ್ಟ್ರಪತಿಯ ಜೊತೆಗೇನು BJP ರಾಷ್ಟ್ರೀಯ ಅಧ್ಯಕ್ಷರನ್ನು ತರಾತುರಿಯಲ್ಲಾಗಿ ನೇಮಿಸಲಿಕ್ಕಿಲ್ಲ. ಅದರ ಜೊತೆಗೆ ಕೇಂದ್ರ ಸಂಪುಟದ ಪುನಾರಚನೆಯೂ ಆಗಬೇಕು ಅಂತಾದರೆ ದೇ ಮೇ ವೇಟ್ ಟಿಲ್ ಚಳಿಗಾಲದ ಅಧಿವೇಶನ ಅಂತ ಅನಿಸುತ್ತೆ. ಆ ಕಾರಣದಿಂದ ಆ ಸಂದರ್ಭದಲ್ಲಿ ಬಿಹಾರದ ಚುನಾವಣೆ ನಡೆದ ನಂತರ BJP ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ನಡೆಯುವ ಸಾಧ್ಯತೆಗಳು ಹೆಚ್ಚು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಯಾಕಂದರೆ ಇದು ಈಗ ಉಪರಾಷ್ಟ್ರಪತಿ, BJP ರಾಷ್ಟ್ರೀಯ ಅಧ್ಯಕ್ಷರು, ಕೇಂದ್ರ ಸಂಪುಟ ಪುನಾರಚನೆ ಇವೆಲ್ಲವೂ ಒಂದು ಗೋದಲ್ಲಾಗಬೇಕೀಗ. ಹೌದು, ಉಪರಾಷ್ಟ್ರಪತಿ ಸ್ಥಾನಕ್ಕೆ ಯಾರಂತ ತರಬೇಕು? ಈಗ ದೊಡ್ಡ ಪ್ರಶ್ನೆ ಇರತಕ್ಕಂಥದ್ದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ನಲ್ಲಿ ಸುಮ್ಮನೆ ಯಾವುದೋ ಒಂದು ಪಿಕ್ ಆ್ಯಂಡ್ ಚೂಸ್ ಮಾಡಿ ತರಲಿಕ್ಕೆ ಆಗಲ್ಲ. ಆಫ್ಟರ್ ಜಗದೀಪ್ ಧನ್ಕರ್ಸ್ ಎಪಿಸೋಡ್ ಪಾಠ ಇದೆ ಇವರಿಗೆ. ಯಾಕಂದರೆ BJPಗೆ ಅನೇಕ ಬಾರಿ ಏನಾಗುತ್ತವೆ ಜೈತ್ ಅಂದರೆ, ಸಾರಿ ಟು ಸೇ, ನಾವು ಸಂಜೆ ಅದ್ರ ಬಗ್ಗೆ 7 ಗಂಟೆಗೆ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಅನೇಕ ಬಾರಿ ಏನಾಗುತ್ತೆ, ವಿಪಕ್ಷಗಳ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ನಲ್ಲಿ ಕೂತವ್ರು ಮಾತನಾಡುವಾಗ ಸರ್ಕಾರದಲ್ಲಿದ್ದವ್ರಿಗೆ ಭಾರಿ ಖುಷಿ ಆಗುತ್ತೆ. ಹೌದು. ತಿರುಗಿದಾಗ ಇವತ್ತು BJPಯ ಸ್ಥಿತಿ ಆಗಿರೋದು ಅದೇ. ಆ ಕಾರಣದಿಂದ BJPಯಲ್ಲಿ ಒಂದು ತಳಮಳ ಇದೆ. ಉಪರಾಷ್ಟ್ರಪತಿ ಸ್ಥಾನಕ್ಕೆ ಯಾರನ್ನು ತರಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ BJP ರಾಷ್ಟ್ರೀಯ ಅಧ್ಯಕ್ಷರನ್ನು ಯಾರು ತರಬೇಕು, ಕೇಂದ್ರ ಸಂಪುಟ ಪುನಾರಚನೆ ಮಾಡೋದಾದರೆ ಯಾರ್ಯಾರಂತ ತೆಗಿಬೇಕು, ತರಬೇಕು, ಇವೆಲ್ಲವುಗಳಿಗೆ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಬೇಕಾದ್ರೆ ನನಗನ್ಸುತ್ತೆ
ಆಗಸ್ಟ್ ಕೊನೆಯ ವಾರದವರೆಗಂತೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಕಠಿಣ. ಅದಾದ್ಮೇಲೆ ಬಿಹಾರದ ಚುನಾವಣೆ ಇಸ್ ವೆರಿ ಕ್ರೂಷಿಯಲ್, ಜಾತಿ ದೃಷ್ಟಿಯಿಂದ ಕೂಡ ಬಹಳ ಕ್ರೂಷಿಯಲ್ ಇದೆ. ಕರೆಕ್ಟ್. ಆ ಕಾರಣಕ್ಕೋಸ್ಕರ ಅಲ್ಲಿ ಆ ಸಂದರ್ಭದಲ್ಲಿ ಈ ನಿರ್ಣಯ ಆಗುತ್ತಾ ಅಂತಕ್ಕಂಥದ್ರ ಬಗ್ಗೆ ಐ ಹ್ಯಾವ್ ಮೈ ಓನ್ ಡೌಟ್ಸ್. ಎಸ್, ಬಿಹಾರದ ಚುನಾವಣೆಗಳ ಬಗ್ಗೆ ಮಾತಾಡ್ತಿದ್ವಿ. ಇಂಟ್ರೆಸ್ಟಿಂಗ್ಲಿ ಬಿಹಾರದಲ್ಲಿ ಮೋಸ್ಟ್ ಫೇವರಿಟ್ ಚೀಫ್ ಮಿನಿಸ್ಟರ್ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಸರ್ವೆ ನಡೆದಾಗ ಆಶ್ಚರ್ಯಕರ ರಿಸಲ್ಟ್ ಬಂದಿದೆ. ನಿತೀಶ್ ಕುಮಾರ್ ಹಾಲಿ ಮುಖ್ಯಮಂತ್ರಿ. ಇಂಡಿಯಾ ಟಿವಿ ನಡೆಸಿದ ಸರ್ವೆಯಲ್ಲಿ ಮುಖ್ಯಮಂತ್ರಿಯಾಗಿ ಯಾರನ್ನ ನೋಡುವುದಕ್ಕೆ ಇಷ್ಟಪಡ್ತೀರಿ ಅಂತ ಕೇಳಿದ್ರೆ 32% ಬಿಹಾರಿಗರು ತೇಜಸ್ವಿ ಯಾದವ್ ಹೆಸರು ಹೇಳ್ತಾರಂತೆ. ಇಂಡಿಯಾ ಟಿವಿ ಸಮೀಕ್ಷೆಯಲ್ಲಿ ಜನಪ್ರಿಯತೆಯಲ್ಲಿ ನಿತೀಶ್ ಕುಮಾರ್ಗಿಂತ ತೇಜಸ್ವಿ ಯಾದವ್ ಮುಂದಿದ್ದಾರೆ. ತೇಜಸ್ವಿ ಯಾದವ್ 32%, ನಿತೀಶ್ ಕುಮಾರ್ 25%. ಇಂಟ್ರೆಸ್ಟಿಂಗ್ ಅನ್ನುವಂತೆ ಪ್ರಶಾಂತ್ ಕಿಶೋರ್ 12%, ಚಿರಾಗ್ ಪಾಸ್ವಾನ್ 9%. ಇಂಡಿಯಾ ಟಿವಿ ಸಮೀಕ್ಷೆ ಇದು. ಬಿಹಾರದ ಜನ ಬದಲಾವಣೆಯನ್ನು ಬಯಸಿದ್ದಾರೆ ಅನ್ನುವ ಇಂಡಿಕೇಶನ್ ಸಿಗ್ತಾ ಇದೆ ಈ ಸಮೀಕ್ಷೆಯಲ್ಲಿ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.